ಇನ್ನು ಜಾತಿ ಗಣತಿ ಬಗ್ಗೆ, ಜಾತಿ ಗಣತಿ ಇನ್ನೇನು ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಅದರ ನಡುವೆ ಗೊಂದಲಗಳಿವೆ. 331 ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ನನ್ನ ಕ್ಯಾಬಿನೆಟ್ನಲ್ಲಿ ಕೂಡ ಸಚಿವರು ಮೇಜ್ ಕೊಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕೆಲವು ಸಚಿವರು ಹೇಳ್ತಾ ಇದ್ದಾರೆ ಇದರ ಅವಶ್ಯಕತೆ ಇಲ್ಲ, ಒಂದಷ್ಟು ದಿವಸ ಮುಂದೂಡಿ ಅಂತ, ಅರ್ಜೆಂಟ್ ಏನು ಅನ್ನುವಂಥದ್ದು. ಈಗ JDS ಪಕ್ಷದ ನಿಲುವೇನಾಗಿರುತ್ತೆ ಜಾತಿ ಗಣತಿ ಬಗ್ಗೆ ಅಂತ? ಜಾತಿ ಗಣತಿ ವಿಚಾರವಾಗಿ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಇದು ಕಳೆದ 10 ವರ್ಷದಿಂದ ಚರ್ಚೆ ಇರ್ತಕ್ಕಂಥ ವಿಚಾರ. 2015ರಲ್ಲಿ ಮಾನ್ಯ ಇಂದಿನ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿಗಳಾಗಿದ್ದರು. ಹಿಂದುಳಿದ ಆಯೋಗದ ವರ್ಗದ ಅಧ್ಯಕ್ಷರಾಗಿ ಕಾಂತರಾಜುರವ್ರನ್ನ ನೇಮಕಾತಿ ಮಾಡಿದರು. 3 ವರ್ಷ ಆದ ನಂತರ 18ರಲ್ಲಿ ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಫೈಲು ಅವ್ರ ಬಳಿ ಬಂದಾಗ ಮೆಂಬರ್ ಸೆಕ್ರೆಟರಿ ಅವರು ಅದಕ್ಕೆ ಸೈನ್ ಹಾಕಿರಲಿಕ್ಕಿಲ್ಲ. ಯಾವಾಗ ಮೆಂಬರ್ ಸೆಕ್ರೆಟರಿ ಅವರು ಸೈನ್ ಹಾಕಿರೋದಿಲ್ಲ, ಆಗ ಇದು ಎಲ್ಲೋ ಒಂದು ಕಡೆ ಅವರಲ್ಲೇ ಒಂದು ವಿಶ್ವಾಸ ಇಲ್ಲ, ಇದು ಯಾವ ರೀತಿ ವೈಜ್ಞಾನಿಕವಾಗಿ ನಡೆದಿದೆಯೋ, ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ, ಎಲ್ಲ ಮನೆಗಳಿಗೂ ತೆರಳಿದ್ದಾರಾ ಅಂತಕ್ಕಂಥದ್ದು ಅವರಲ್ಲೇ ಆತ್ಮವಿಶ್ವಾಸ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಕುಮಾರಣ್ಣವ್ರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊತೀರಿ? 180 ಕೋಟಿ ಖರ್ಚಾಗತ್ತೆ. ಇದು ಯಾರ ದುಡ್ಡು? ತೆರಿಗೆ ಮೂಲಕ ಈ ರಾಜ್ಯದ ಜನತೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಬಳಕೆ ಮಾಡ್ಕೊಂಡಿದ್ದೀರಿ. ಅದು ಆಗಲಿಲ್ಲ, ಫೈನ್. ಇವಾಗ ನಾನು ಕೇಳ್ತಕ್ಕಂಥದ್ದು, ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಸರ್ವೆ ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಅರ್ಹತೆ ಇರ್ತಕ್ಕಂಥದ್ದು, ಅಧಿಕಾರ ಇರ್ತಕ್ಕಂಥದ್ದು. ಇನ್ನು ಸೆನ್ಸಸ್ ರಿಪೋರ್ಟ್ ಮಾಡ್ತಕ್ಕಂಥ ಅಧಿಕಾರ ಇರುವಂಥದ್ದು ಕೇಂದ್ರಕ್ಕೆ ಮಾತ್ರ. ಈಗ ಕೇಂದ್ರ ಆಲ್ರೆಡಿ ಒಂದು ಜಾತಿ ಗಣತಿ ಕಾಲಮನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 4 ತಿಂಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಆಗ್ತಾ ಇದೆ. ಕೇಂದ್ರ ಇವತ್ತು ಹಣಕಾಸು ಖರ್ಚು ವೆಚ್ಚ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ನೀವು ಯಾಕೆ ಸಪ್ರೇಟಾಗಿ ಮಾಡುವಂಥ ಅಗತ್ಯತೆ ಏನಿದೆ? ಆಮೇಲೆ ತಾವೇ ಹೇಳ್ದಂಗೆ ಪ್ರಶ್ನೆ ಕೇಳಿದಾಗ ತಾವೇ ಒಂದು ಮಾತು ಹೇಳಿದ್ರಿ, 331 ಹೊಸ ಜಾತಿಗಳು, ಇಲ್ಲಿ ಸಲ್ಲದೆ ಇರತಕ್ಕಂಥ ನಾವು ಕೇಳದೇ ಇರೋವಂಥ ಜಾತಿಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡು ನಿಮ್ಮ ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಯಾಕೆ ಇದನ್ನೆಲ್ಲ ಮಾಡ್ಕೊಂಡು ಹೊರಟಿದ್ದೀರಿ? ಏನು ಇದರಿಂದ ಉದ್ದೇಶ ಏನು? ಅಷ್ಟೊಂದು ತರಾತುರಿ ಏನಿದೆ? ಅಷ್ಟೊಂದು ಅರ್ಜೆನ್ಸಿ ಏನಿದೆ ಜಾತಿ ಗಣತಿ ವಿಚಾರವಾಗಿ? ಆಮೇಲೆ ಅದೇನೋ ಇನ್ನು ಮತ್ತೆ ಹೊಸದಾಗ ಅದೇನೋ 15 ದಿನದಲ್ಲಿ ಸೆಪ್ಟೆಂಬರ್ 22ರಿಂದ ಏನೋ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ 15 ದಿನದಲ್ಲಿ 2 ಕೋಟಿ ಮನೆಗಳಿಗೆ ರೀಚ್ ಔಟ್ ಮಾಡ್ಲಿಕ್ಕೆ ಆಗ್ತದಾ? ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಅಲ್ಲ, ಕೇಳೋದಕ್ಕೆ ನಮಗೆ ಪಾಸಿಬಿಲಿಟಿ ಅನಿಸದೆ ಹೋದಾಗ 10 ವರ್ಷದಲ್ಲಿ ನೀವು ಮಾಡೋಕ್ಕಾಗದೆ ಹೋದಾಗ ಇದನ್ನು ಇನ್ನು 15 ದಿನದಲ್ಲಿ ನೀವು ಯಾವ ರೀತಿ ಇದನ್ನು ಮಾಡ್ತೀರಿ? ಇನ್ನು ಜಾತಿ ಗಣತಿಯ ಪಟ್ಟಿಯನ್ನು ನೋಡ್ತಾ ಹೋದಾದ್ರೆ ಅಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಹೀಗೆ 47 ಜಾತಿಗಳನ್ನು ಕ್ರಿಶ್ಚಿಯನ್ ಧರ್ಮದ ಜೊತೆ ಸೇರಿಸ್ಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಿದೆ. ಮತ್ತು JDSನ ಒಂದಷ್ಟು ನಾಯಕರುಗಳು ಸೇರಿ ದುಂಡು ಮೇಜಿನ ಸಭೆ ಮಾಡಿ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಟ್ಟರು. ಇದ್ರ ಬಗ್ಗೆ JDS ನಿಲುವೇನಾಗಿರುತ್ತೆ ಸರ್? ಈಗ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಯಾವ ಒಬ್ಬ ವ್ಯಕ್ತಿಗೆ ಧ್ವನಿ ಇಲ್ಲ, ಕಟ್ಟ ಕಡೆಯ ವ್ಯಕ್ತಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿ ಶಕ್ತಿಯನ್ನು ತುಂಬಿಸಿ ಆ ವ್ಯಕ್ತಿಯನ್ನು ಮೇಲೆತ್ತಕ್ಕಂಥದ್ದಕ್ಕೆ ಜಾತಿ ಗಣತಿ ಅವಶ್ಯಕತೆ ಇದೆ. ಇದು ನಾನಂತೂ ಭಾವಿಸಿದ್ದೇನೆ. ಏಕೆಂದರೆ ಇವತ್ತು ಒಬ್ಬ ಯುವಕನಾಗಿ ನಾನು ಹೇಳೋವಂಥದ್ದು, ಈ ಜಾತಿ ಅನ್ನೋದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಬಟ್ ಇದರಿಂದ ಆಗುವಂಥ ಯಾರಿಗೆ ಆಗಬೇಕಾಗಿರ್ತಕ್ಕಂಥ ಅಡ್ವಾಂಟೇಜಸ್ ಇದೆಯಲ್ಲ, ಅವ್ರಿಗೆ ಮಾತ್ರ ಅಡ್ವಾಂಟೇಜ್ ಹೋಗಿ ಮುಟ್ಟಬೇಕು. ಅದು ಜನತಾದಳ ಪಕ್ಷದ ನಿಲುವು, ಗಟ್ಟಿಯಾದಂಥ ನಿಲುವು. ಬಟ್ ನಾಳೆ ದಿನ ಈಗ ನಮ್ಮ ಸಮುದಾಯದ ಪರಮಪೂಜ್ಯರು ನಿರ್ಮಲಾನಂದ ಶ್ರೀಗಳು ಕೂಡ ಸರ್ವಪಕ್ಷದ ನಾಯಕರನ್ನ ಕರೆದಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ, ಕುಮಾರಣ್ಣವರ ನಾಯಕತ್ವದಲ್ಲಿ ನಾವು ಕೂಡ ಎಲ್ಲರೂ ಹೋಗ್ತಾ ಇದ್ದೇವೆ, ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ. ಈಗ ಒಕ್ಕಲಿಗ ಸಮುದಾಯದ ಅಡಿ ಗುರುತಿಸ್ಕೊಳ್ಳಿಕ್ಕೆ ಕುಂಚುಟಿಗರಾಗಿರ್ಬೋದು, ಹಳ್ಳಿಕಾರರಾಗಿರ್ಬೋದು, ಇಲ್ಲ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತೀವಿ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನೀವೇನಾದರೂ ಮನವಿಯನ್ನು ಮಾಡ್ಕೊಳ್ತೀರಾ ಸರ್? ಇಂಥ ಚರ್ಚೆಗಳು ಹುಟ್ಟಾಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಹುನ್ನಾರ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ನಡೆಗಳಿಂದ. ಇದರ ಅವಶ್ಯಕತೆ ಇರಲಿಲ್ಲ. ಈಗ ಜಾತಿಗಳ ಮಧ್ಯೆ ಒಂದು ರೀತಿ ಕಿಚ್ಚನ್ನು ಎಬ್ಬಿಸಿ ಮಜಾ ತಗೊಳ್ತಕ್ಕಂಥ ಕೆಲಸ ಮಾಡೋದು ಬೇಡ. ಇದರಿಂದ ಒಬ್ರಿಗೊಬ್ಬರು ಸಂಘರ್ಷ ಆಗ್ತಕ್ಕಂಥದ್ದು, ಒಬ್ಬರೊಬ್ಬರು ದ್ವೇಷಿಸ್ತಕ್ಕಂಥದ್ದು, ಇದು ಈ ರಾಜ್ಯ ಸರ್ಕಾರದ ನಡೆಗಳಿಂದ ಆಗ್ತಾ ಇದೆ. ಇದು ಯಾರೂ ಕೂಡ ಮೆಚ್ಚತಕ್ಕಂಥ ಕೆಲಸ ಅಲ್ಲ. ನಾವೆಲ್ಲರೂ ಕೂಡ ಈ ತೀವ್ರವಾಗಿ ಖಂಡಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.